ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಮತಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. 7 ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು 97 ಕೋಟಿ ಮತದಾರರು ತಮ್ಮ ಸರ್ಕಾರವನ್ನು ಆಯ್ಕೆ ಮಾಡೋದಕ್ಕಿದ್ದಾರೆ. ಇವತ್ತಿನಿಂದಲೇ ನೀತಿ ಸಂಹಿತೆ ಜಾರಿಯಾಗಿದ್ದು ಜೂನ್ 4ನೇ ತಾರೀಕು ಫಲಿತಾಂಶ ಪ್ರಕಟವಾಗುವುದಕ್ಕಿದೆ. ಕರ್ನಾಟಕದಲ್ಲೂ ಒಟ್ಟು 2 ಹಂತದಲ್ಲಿ ಎಲೆಕ್ಷನ್ ಫಿಕ್ಸ್ ಆಗಿದೆ. ಏಪ್ರಿಲ್ 26ಕ್ಕೆ ಮೊದಲ ಹಂತದಲ್ಲಿ ಚುನಾವಣೆ ನಿಗದಿಯಾಗಿದ್ದು ದಕ್ಷಿಣ ಕರ್ನಾಟಕದಲ್ಲಿ ಮತದಾನ ನಡೆಯೋದಕ್ಕಿದೆ. ಮೇ 7ನೇ ತಾರೀಕು ಉತ್ತರ ಕರ್ನಾಟಕದ ಜನ ಮತ ಚಲಾಯಿಸೋದಕ್ಕಿದ್ದಾರೆ. ಅದೇ ದಿನ ಸುರಪುರ ಬೈ ಎಲೆಕ್ಷನ್ಗೂ ಕೂಡ ಮುಹೂರ್ತ ನಿಗದಿಯಾಗಿದೆ. ಇಂದಿನಿಂದಲೇ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ. ದೇಶದಾದ್ಯಂತ ಕಠಿಣ ಕಾನೂನುಗಳು ಜಾರಿಯಾಗಿದೆ. ಮದ್ಯ, ಹಣ, ಗಿಫ್ಟ್ ಸಾಗಾಟದ ಮೇಲೆ ಕಟ್ಟೆಚ್ಚರ ವಹಿಸಲಾಗಿದೆ. ಆನ್ಲೈನ್ ವಹಿವಾಟುಗಳ ಮೇಲೆ ಹದ್ದಿನ ಕಣ್ಣಿರಿಸಲಾಗಿದೆ. ಮತದಾನದ ದಿನ ಕೆಲ ವಿಶೇಷ ವ್ಯವಸ್ಥೆಯೂ ಇದೆ. ಇತ್ತ ಅಭ್ಯರ್ಥಿಗಳ ಘೋಷಣೆ ಬೆನ್ನಲ್ಲೇ ಅಖಾಡ ರಂಗೇರಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮೂಲ ವರ್ಸಸ್ ವಲಸಿಗ ತಂತ್ರ ಜಾರಿಯಾಗಿದೆ. ಅತ್ತ ದೆಹಲಿಗೆ ಹೋದ ಮಂಜುನಾಥ್ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಶೆಟ್ಟರ್ ಸ್ಪರ್ಧೆಗೆ ವಿರೋಧ ವ್ಯಕ್ತವಾಗಿದೆ. ಮಂಡ್ಯ ಕದನ ತಾರಕಕ್ಕೇರಿದೆ. ಬಿಸಿಲ ನಾಡಲ್ಲಿ ಕೇಸರಿ ಪಡೆ ರಣಾರ್ಪಟಿಸಿದೆ. ಮಲ್ಲಿಕಾರ್ಜುನ ಖರ್ಗೆ ತವರಿನಿಂದ ಪ್ರಧಾನಿ ಮೋದಿ ಮತಬೇಟೆ ಶುರು ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಕೋಟೆಯಲ್ಲಿ ಎಲ್ಲೆಲ್ಲೂ ಮೋದಿ ಮೋದಿ ಅನ್ನೋ ಘೋಷ ಕೇಳಬಂತು. ಅಲ್ಲದೆ ಕದನ ಕಣದಲ್ಲಿ ಬಿಜೆಪಿ 28 ಕ್ಷೇತ್ರ ಗೆಲ್ಲೋ ಶಪಥ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.